ಇದು ಜಾತ್ರೆದೇ ಕಂಟಿನ್ಯೂಷನ್ ಬ್ಲಾಗ್ ಆಗ್ತಿರತ್ತೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇದು ಜಾತ್ರೆದೇ ಕಂಟಿನ್ಯೂಷನ್ ಬ್ಲಾಗ್ ಆಯಿತಾ. ಎಲ್ಲ ರೆಡಿ ಆದಮೇಲೆ ಕ್ಲೀನಾಗಿ ಒಂದೆರಡು ಫೋಟೋ ತಗೊಂಡು ಎಲ್ಲರೂ ಫ್ಯಾಮಿಲಿ ಜೊತೆ ಊಟ ಮುಗಿಸ್ಕೊಂಡಿದ್ದಾಯಿತು. ಅಷ್ಟೊತ್ತಿಗೆ ನಾವು ಊಟ ಮುಗಿಸೋ ಅಷ್ಟೊತ್ತಲ್ಲಿ 11 ಗಂಟೆ 12 ಗಂಟೆ ಏನೋ ಆಗಿತ್ತು ಅನಿಸುತ್ತೆ. ಸೊ ಆರತಿಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದವು. ಸೊ ಆರತಿ ನೋಡಿಬಿಟ್ಟು ನಾವು ಇಲ್ಲಿ ಗ್ರಾಮದಮ್ಮನಿಗೆ ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೋಗಿದ್ದೆ ನಾನು. ಸೊ ಅವಾಗಿನ ಕ್ಲಿಪ್ಪಿಂಗ್ ಇದು. ಆಚಾರ್ಯ ಮನೆಯಲ್ಲಿರುತ್ತೆ ದೇವರು ಆಯಿತಾ. ಸೊ ಅಲ್ಲೇ ಹೋಗಿ ನಾವು ಪೂಜೆ ಮಾಡಿಸೋವಂಥದ್ದು. ನಾನು ನನ್ನ ಮಗ ಇಬ್ಬರು ಹೋದ್ವಿ ಪೂಜೆ ಮಾಡಿಸ್ಲಿಕ್ಕೆ. ಚಿನ್ಮಯ ಆಗಲೇ ಮಲ್ಕೊಂಡ್ಬಿಟ್ಟಿದ್ದ, ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗಿದ್ದಾಯಿತು. ದೇವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಳಬೇಕು ಅಂದರೆ. ನೋಡ್ತಾ ಇರ್ಬೋದು ನೀವು. 4 ವರ್ಷಕ್ಕೊಂದ್ಸತಿ ಇದು ಜಾತ್ರೆ ಮಾಡೋದು. 3 ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಈ ಸತಿ 1 ವರ್ಷ ಮುಂದೆ ಹೋಯ್ತು, ಅಂದರೆ 4 ವರ್ಷ ಆಯಿತು. ಸೊ 4 ವರ್ಷಕ್ಕೊಂದ್ಸತಿ ಪೂಜೆ ಮಾಡಿಸೋದಲ್ವ, ಜಾತ್ರೆ ಮಾಡೋದಲ್ವ. ಸೊ ಸ್ವಲ್ಪ ಸ್ಪೆಷಲಾಗಿ ಇತ್ತು ಹೇಳಬೇಕು ಅಂದರೆ. ಇಲ್ಲಿ ಮಂಡ್ಯಮ್ಮ, ಕೆಂಪಮ್ಮ ಮತ್ತು ಗ್ರಾಮ ದೇವತೆ ಮೂರೂ ಗದ್ಗೆ ತಕ್ಕೆ ಕರ್ಕೊಂಡು ಬರುವಂಥದ್ದು. ಆರತಿ ಸಮೇತ ಬರ್ತಾ ಇದೆ ಇಲ್ಲಿ. ಇದು ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ಇದು ಜಾತ್ರೆ ನೈಟ್ ಹೊತ್ತೇ ಇರೋದ್ರಿಂದ ಸೊ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಲೈಟಿಂಗ್ಸ್ಗೆ ದೇವ್ರ ಮುಖಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮನೇಲಿ ನೆಂಟರು ಸೇರಿದ್ರ. ಸೊ ಇದೊಂದು ಜಾತ್ರೆಗೆ ಮನೇಲಿ ನೆಂಟರುಗಳು ಬರೋದು ನಮ್ಮ ಮನೆಗೂ ಹಬ್ಬಕ್ಕೆ ಅಂತ ಹೇಳಿ. ಸೊ ಮನೇಲಿ ಮಕ್ಕಳೆಲ್ಲ ಇದ್ದಿದ್ದರಿಂದ ಮಕ್ಕಳೆಲ್ಲನೂ ಎದ್ಬಿಟ್ಟಿದ್ರು ನೋಡೋಕ್ಕೆ. ಒಂಥರ ಸ್ಪೆಷಲ್ ಅವ್ರಿಗೆ ಹೇಳ್ಬೇಕಂದ್ರೆ. ಸೊ ಕುಂತ್ಬಿಟ್ಟಿತ್ತು. ಚಿನ್ಮಯಿ ಈ ವರ್ಷನೇ ಜಾತ್ರೆ ಪೂರ್ತಿ ನೋಡಬೇಕು ಅಂತ ನಿದ್ದೆನೂ ಮಾಡ್ತಾ ಇರಲಿಲ್ಲ, ನಾನು ಜಾತ್ರೆ ನೋಡ್ಬೇಕಂತ ಹೇಳಿ. ಸೊ ಮಲಗಿರೋನು ಮಿಡ್ ನೈಟಲ್ಲಿ ಸ್ವಲ್ಪ ಹೊತ್ತಿಗೂ ಕೂತ್ಕೊಳೋನು. ಅವನಿಗಿಷ್ಟ ಅಲ್ವಾ. ಸೊ ಹಾಗಾಗಿ ನಾನು ಮಲ್ಕೊಂತೇನು ಅನ್ನಲಿಲ್ಲ. ಸರಿ ಆಯಿತು ಜಾತ್ರೆ ನೋಡು, ಇನ್ನೇನು ಜಾತ್ರೆ ಸ್ಟಾರ್ಟು ಅನ್ನೋ ಟೈಮಲ್ಲಿ ಸ್ವಲ್ಪ ಅವನನ್ನು ಎಬ್ಬಿಸ್ತಾ ಇದ್ದೆ, ಮಿಕ್ಕಿದ ಟೈಮ್ ಮಲಗಿಸ್ತಾ ಇದ್ದೆ. ಇಲ್ಲಿ ಗ್ರಾಮದೇವನ ದೇವಸ್ಥಾನಕ್ಕೆ ದೇವ್ರುಗಳು ಬರ್ತಕ್ಕಂಥದ್ದು 3 ದೇವ್ರೂ ಮೆರವಣಿಗೆಯಲ್ಲಿ ಬಂದಿರ್ತಕ್ಕಂಥದ್ದು. ಇದೆಲ್ಲ ದೇವ್ರುಗಳು ಆಡ್ತಾವಲ್ವಾ. ಸೊ ಇದೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ನಾವಂತೂ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು, ಅರು, ರೇಖಾ ಮತ್ತು ರಿಷು 4 ಜನನೂ ಹೊರಟೋದ್ವಿ. ಇನ್ನು ಮಿಕ್ತವರೆಲ್ಲ ಮನೇಲಿದ್ದರು. ಸೊ ನಾವು 4 ಜನ ಅಂತೂ, ನಮಗಂತೂ ಈ ಜಾತ್ರೆ ತುಂಬಾ ಇಷ್ಟ ಹೇಳ್ಬೇಕಂದ್ರೆ. ಸೊ ಯಾವಾಗಲೂ ಬರಲ್ಲಲ್ಲ, ನೋಡೋಣ ಅಂತ ಹೇಳಿ ಆಗಲೇ ನಾವಿಲ್ಲಿ ಬಂದಾಗ 2 ಗಂಟೆ ಆಗ್ಬಿಟ್ಟಿತ್ತು ಅನಿಸುತ್ತೆ. 2 ಗಂಟೆಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ನಾವು ಒಂದು ಟೆರಾಸ್ ಮೇಲೆ ಜಾಗ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ವಿ ಹೇಳ್ಬೇಕಂದ್ರೆ. ನಮಗಿವೆಲ್ಲ ತುಂಬಾ ಇಷ್ಟ. ಯಾವಾಗಲೂ ಮಾಡಲ್ವಲ್ಲ ಜಾತ್ರೆ. ಸೊ ಹಾಗಾಗಿ ಬೇಗನೆ ಹೋಗಿ ಜಾಗ ಮಾಡ್ಕೊಂಡು ನಿಂತ್ಕೊಂಡಿದ್ದಾಯಿತು. ಒಂದೊಂದು ನಿಮಿಷಕ್ಕೂ ಒಂದು ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಹೇಳ್ಬೇಕಂದ್ರೆ. ಆರತಿ ಬರ್ತಾ ಇರುತ್ತೆ, ದೀಪಗಳು ಬರ್ತಾ ಇರುತ್ತೆ. ಇಲ್ಲಿ ಆದ ಒಂದು ಗ್ರಾಮ ದೇವತೆ ಜಾತ್ರೆ ಯಾವ ರೀತಿ ಮಾಡ್ತಾರೋ ಅದೇ ಥರನೇ ಈ ಜಾತ್ರೆನೂ ಮಾಡಿರ್ತಕ್ಕಂಥದ್ದು. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಮಾಮನ ಮಕ್ಕಳಂತೂ ಒಬ್ಳಂತೂ ಬರಲಿಲ್ಲ ಆಯಿತಾ, ಅವನು ನಿದ್ದೆ ಮಾಡಿಬಿಟ್ಲು. ಇನ್ನಿಬ್ಬರಂತೂ ಫುಲ್ಲು ಜಾತ್ರೆ ಆಗೋರ್ಗುನೂ ಓವರ್ ನೈಟು. ನಾನು ರೇಖಾಂತೂ ಒಂದು ನಿಮಿಷನೂ ಕಣ್ಮುಚ್ಚಿಟ್ಟಿಲ್ಲ ಹೇಳ್ಬೇಕಂದ್ರೆ. ಪ್ರತಿಯೊಂದು ಆರತಿನೂ ನಾವು ನೋಡಿದ್ವಿ. ಪ್ರತಿಯೊಂದು ದೇವರು ಒತ್ತಿರ್ತಾರಲ್ವ. ಸೊ ಆಟಗಳೆಲ್ಲ ನೋಡ್ಕೊಂಡ್ವಿ ನಾವುನು. ದೇವ್ರುಗಳು ಆಡ್ತಾ ಇದ್ದಿದ್ದು, ಮುಂದೆಯಿಂದ ಜಗ್ಗೊಡಿತಾ ಇದ್ದು, ಇವೆಲ್ಲನೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಇವೆಲ್ಲ ಆರತಿ ಎಲ್ಲ ಮುಗಿಯೋ ಅಷ್ಟೊತ್ತಲ್ಲಿ ಆಲ್ಮೋಸ್ಟು 5:45 ಅಂತೂ ಆಗ್ಬಿಟ್ಟಿತ್ತು. ನೋಡ್ತಾ ಇರ್ಬೋದು, ಬೆಳಕಾಗ್ತಾ ಇತ್ತು. ಸೊ ಇನ್ನೂ ಜಾತ್ರೆ ಮುಗ್ದಿರಲಿಲ್ಲ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಲ್ಲಿ 7 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳೋ ಅಷ್ಟೊತ್ತಲ್ಲಿ ಅಣ್ಣ ಅದಕ್ಕೆ ಇಬ್ಬರೂ ಅವ್ರ ಊರಿಗೆ ಹೋಗ್ಬೇಕಾಗಿತ್ತು. ಅವ್ರು ಹೊರಟ್ರು. ಅವ್ರನ್ನ ಕಳಿಸಿ ನಾನಿಲ್ಲಿ ಬಂದೆ. ನಾನು ನಿದ್ದೆ ಆಗಿರಲಿಲ್ಲ ಸರಿಗೆ. ಇಟ್ಸ್ ಓಕೆ. ಸಂಜೂರು ಬೇರೆ ರೇವಣಸಿದ್ದೇಶ್ವರನ ದೇವಸ್ಥಾನ ಇದೆ ಶಿವಗಂಗೆಯಲ್ಲಿ, ಅಲ್ಲಿ ಪೂಜೆ ಇಟ್ಕೊಂಡಿದ್ರು. ಸೊ ನಾನು ಗುಬ್ಬಿ ಇಬ್ಬರೂ ಹೋದ್ವಿ ಅಲ್ಲಿಗೆ. ಸಂಜುನೇ ಇದ್ದು ಕರ್ಕೊಂಡು ಹೋದ ನಮ್ಮನ್ನು. ಸೊ ಓವರ್ ನೈಟ್ ನಿದ್ದೆ ಇಲ್ಲ. ಮಾರ್ನಿಂಗು ನಾವಿಲ್ಲಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ನನಗೆ ಏನಂದರೆ, ನಮ್ಮ ಪಾಪ ಗುಬ್ಬಿ ಕರ್ಕೊಂಡು ಹೋಗಿದ್ನಲ್ಲ, ಹತ್ತುತ್ತಾನೋ ಇಲ್ವೋ, ಎತ್ಕೊಂತ ಎಲ್ಲಿ ಹೇಳ್ತಾನೋ ಅನ್ನೋ ಒಂಥರ ಫಿಯರ್ಸ್ ಥರ ಫೀಲ್ ಆಗ್ತಾಯಿತ್ತು. ಬಟ್ ಅವನೇನು ಹೇಳಲಿಲ್ಲ ಆಯಿತಾ.
ಜಾಸ್ತಿ ಹೆಸರೆಲ್ಲ ಹಿಡ್ದಿಕೊಂಡಿರ್ತದೆ ದೊಡ್ಡಮ್ಮ, ಆಮೇಲೆ ಬಿಡ್ತಾ ಇರ್ತದೆ. ಮಗ್ನೇ ಈ ಮೂಲೆ ಬರ್ರಿ. ಯಾಕೆ ಗುರುಗಳಿಗೆ ಏನು ದಾರಿ ಗೊತ್ತಿಲ್ಲ ಬರ್ರಿ. ಸೊ ನಾನು ಇಲ್ಲಿಗೆ ಹೋಗಿದ್ದು ಬಂದು 9th ಸ್ಟ್ಯಾಂಡರ್ಡ್ ಟೈಮಲ್ಲಿ ಅನಿಸುತ್ತೆ. ನಾನಂತೂ ಬಂದೇ ಇಲ್ಲ ಎಲ್ಲಿ ಹೇಳ್ಬೇಕಂದ್ರೆ. ಇವಾಗಲೇ ಗುಬ್ಬಿ ಕರ್ಕೊಂಡು ಬಂದಿರುವಂಥದ್ದು. ಏನಿದು ಕಾಡು ಕರ್ಬೇವಿನ ಗಿಡ. ನಂಗೊಂದು ಹಿಡ್ಕೊಡು, ತಿನ್ನಿ ಚೆನ್ನಾಗಿರ್ತೈತೆ. ನನ್ನ ಮಗು ತಿನ್ನಿಸ್ತೀನಿ. ಗುಬ್ಬಿ ಇದನ್ನು ಟೇಸ್ಟ್ ಮಾಡಮ್ಮ. ಹಿಲಾಡಿಲಿ ಬೀಜ ಹೋಗಿರಿ. ಐತೆ ಬನ್ನಿ ಬಾವ, ಅದೇ ದಾರಿ ನೀರೋದು. ಎಲ್ಲಿ ಅವ್ರು ಜಾಬಿಡು ಎಲ್ಲಪ್ಪ. ಟೊಮೊಟೊ ಅಲ್ಲ, ದಾಳಿಂಬ್ರೆ. ತಿನ್ನಪ್ಪ ಅವನು ಬಾಯ್ಲಾಕ. ದಾಳಿಂಬೆ ಸುಳ್ಳು ಹೇಳ್ತಾರ ಬಾ, ಉಪ್ಪಳ ತಿಂಬಳ. ಬಾದೋಣ ಎಲ್ಲ ಈಗ ಬಂದ್ರು. ಚೆನ್ನಾಗಿತ್ತು. ಕಾಡು ಕರ್ಬೇವಿನ ಸೊಪ್ಪ. ಒಗ್ಗರಣೆಗೆಲ್ಲ ಹಾಕ್ಬೋದಾ? ಬೀಜ ಉಗಿಬೇಕು ಅನ್ನು. ಸೂಪರ್ ಆಯ್ತು. ಅದೇ ಹೊಸ್ಕೊಂತೀನಿ, ಯಾವ್ದಾದ್ರು ಹುಳ ಮೊಟ್ಟೆ ಎಲ್ಲ ಇಕ್ಕಿತ್ತ ಮೇಲೆ. ಬಸವಳು ಹೋಗಿದೀಗ. ಸುಮ್ಮನೆ ಬಾ ಬಾ. ನಡೀರಿ ಎಲ್ಲ ಒಂದ್ ತಿನ್ಬೇಕದ್ನ. ಮಸ್ಕೋಗ್ಲಿಂದ ನಡಿಯ ಶತ ನಿಂಗೇನು ದಾರಿ ಗೊತ್ತಿಲ್ವಾ? ಬಾರ ಇಲ್ಲಿ ನಮಿತಾ ತಡೆ ಒಂದು ನಿಮಿಷ. ನಮ್ಮ ಮುಂದೆ ಈ ದಾರಿಲ್ಲ ಓಡಾಡ್ತಾ ಇದ್ದಿದ್ದು ಮೊದ್ಲೆಲ್ಲ. ಬೇಡ ಆಯ್ತಾ ಅದೇ ನಿದ್ದೆ ಇಲ್ಲುತ್ಕು. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ, ಅಲಿಸ್ತಾವ್ ನಮ್ಮ ಸಂಜು. ಗುಬ್ಬಿ ಹೊಡಿತೀನಿ ನಿನಗೆ ಇವಾಗ. ಗುಬ್ಬಿ ಈ ಕಡೆ ಬಮ್ಮ. ಗುಬ್ಬಿ ಬಾ ಬಾ ಇಲ್ಲಿ ಅಲ್ಲಡಲ್ಲಿ. ಏಯ್ ಇರು ಶ್ವೇತಕ್ಕೆ ಹೋಗಳೆ. ನೀನ್ ತಿನ್ ತೋರ್ಸು ಅಂದ. ಏಯ್ ನಮಿ ತಿನ್ನೋದಲ್ಲ ಮಾಮ. ಬಾ ಗುಬ್ಬಿ ನೀನ್ ತಿನ್ಬೇಡ ಬಮ್ಮ. ಏನ್ ಶಲಮ್ಮ ಕರ್ಕೊಂಡ ನಮಿತನ ಬರಮ್ಮ. ಅವನ ಹಿಂಗ್ ಅಲ್ಲಿ ಹಳದಿ ಕಲರ್ ಹೂವು ಬಿಟ್ಟಿರೋದು ಯಾವ ಗೊತ್ತಾ? ಗೊತ್ತಿಲ್ಲ. ಕಕ್ಕೆ ಹೂವು ಅಂತಾರ. ಕಕ್ಕೆ ಹೂವ ಅದೇನೋ ಇಲ್ಲಿ ಮಾತ್ರ ಬೆಳ್ಕಡೈತೆ, ಅದು ಬೇಸಿಗೆ ಮಾತ್ರ ಬಿಡೋದು ಹೂವು. ಅದು ಇವಾಗ ಇದು ಬೇಸಿಗೆ ಅಂತನಾ ನಿನ್ ಮೈಂಡು? ಅದು ಕಂಬುದ್ರಾಯ ಇಷ್ಟ. ಕಂಬುದ್ರಾಯ ಇಷ್ಟ, ಬೇಸಿಗೆ ಮಾತ್ರ ಬಿಡೋದು. ಓಕೆ ಓಕೆ. ಕಂಬುದ್ರಾಯ ಇದು ಕಂಬುದ್ರಾಯನ್ ಸಾರ್ ಇರ್ತಾರಲ್ಲ ಅಪ್ಪಿ, ಕೂತ್ಕಟ್ಟ ರೋಡಲ್ಲಿ ಇರಲ್ಲ. ಏಕ ರೋಡ್ ಬೇಸಿಗೆಯಲ್ಲಿ ಏಕ ಇವೇ ಬೆಳೆಯೋದು. ಈಗ ಮಳೆಗಾಲದಲ್ಲಿ ಇಲ್ಲ ಅಷ್ಟೇ. ಯಾವ ಊರು ಅಂತ ನೋಡ್ಬರ್ರಿ, ದಾರಿ ಹೆಂಗೈತೆ ನೋಡಪ್ಪ. ಯಾರಿಗೆ ಡೌಟ್ ಇರುತ್ತೋ ಅವ್ರನ್ನೇ ಕಳಿಸ್ತಾರೆ. ಹೆಂಗ್ ಡೌಟ್ ಇಲ್ಲ. ಕಾರ್ ರೂಟ್ ಗೊತ್ತಾ? ಕಾರ್ ಹೋದದಾ ಇದು ಮುಳ್ಳಂದಿ ಎಲ್ಲ ಕೊಡಿಲಿ ಇಲ್ಲಿ ಮುಳ್ಳಂದಿ. ಬರ್ರಿ ರೀ. ಓಹೋ, ಅದು ಫೋಟೋ ತಗೋತಾರೆ, ವಿಡಿಯೋ ಹೌದು, ಎಲ್ಲ ತಗೋಬೇಕು. ನಿಂಗೆ ಬೇಕಮ್ಮ, ನಿಂಗೆ ಬರೋ ಚುಮ್ಮದಮ್ಮ ಮುಳ್ಳು. ಮರ್ಯಾದೆ ಕಾಪಾಡ್ತಾನೆ ಇವನು. ಹೋಗ್ತಾನೆ. ಅಕ್ಕ ಇನ್ನೂ ಒಂದು, ನಮ್ಮ ರೇಖನ್ ಜೊತೆ ಚಿನ್ಮಯ್ ಹೋದ್ರು ಹಂಗೆ ಇರ್ತಾನಕ್ಕ. ನಮ್ಮ ರೇಖನು ಹಂಗೆ ಅಂತಾಳೆ. ಹಂಗೆ ದೀಪ ತಿನ್ನಣ್ಣು ಕಂಡು ತಿನ್ರಿ ಅದನ್ನ. ಏನ್ ನಾನು ರೋಜಾಳು ಬರ್ರಿ ರೀ. ರೋಜಾನುವ ಒಣಗೋಗೈತೆ ಅದು. ರೋಜಾನುವ ತಿನ್ನೋದೆ ಒಣಗೋಗೈತೆ. ಬರಪ್ಪ
ಅಲ್ಲೋಡು ತಿನ್ನೋದಂದ್ರೆ ಇವರು ಅದು ಇದು ಮಾತಾಡಿಕೊಂಡು ನಾವಿಲ್ಲಿ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ಹೇಳ್ಬೇಕಂದ್ರೆ ಅದೇ ಹೇಳಿದ್ನಲ್ಲ, ಇದು ತುಂಬ ದಿವಸ ಆಗಿತ್ತು ನಾನಿಲ್ಲಿ ದೇವಸ್ಥಾನಕ್ಕೆ ಬಂದು. ಗುಬ್ಬಿನೂ ಅಷ್ಟೇ ಹೊಲ್ಡಿಸ್ಕೊಂಡು ಬಂದಿದ್ದು. ಚಿನ್ಮಯ್ ಬರ್ತೀನಿಂದ ಬೇಡ, ಅವ್ನು ನೈಟೆಲ್ಲ ಸ್ವಲ್ಪ ಎದ್ದಿದ್ದ ಅಲ್ವಾ, ಸೊ ಅವ್ನು ರೆಸ್ಟ್ ಮಾಡಲಿ ಅನ್ನೋ ಥರ ನನ್ನ ಮೈಂಡ್ ಇತ್ತು. ಸೊ ಹಾಗಾಗಿ ಚಿನ್ನನ ಮಲ್ಕೋ ಅಂತ ಹೇಳ್ಬಿಟ್ಟು ನಾನು ಇವನ್ನ ಕರ್ಕೊಂಡು ಬಂದೆ. ಇವ್ನು ಸರಿ ನಿದ್ದೆ ಹೊಡೆದಿದ್ದ, ಅವ್ನು ಜಾತ್ರೆಗೆಲ್ಲ ಏನು ಎದ್ದಿರಲಿಲ್ಲ ಇವನು. ಸೊ ಹಾಗಾಗಿ ಇವನನ್ನ ಕರ್ಕೊಂಡು ಬಂದಿದ್ದಾಯಿತು. ಇಲ್ಲೇನೋ ಸ್ವಲ್ಪ ಕರಡಿ ಪರಿಚಿರೋದೋ ಏನೋ ಒಂದು ಆಗಿದೆ ಇಲ್ಲಿ. ಹೇಳ್ಬೇಕಂದ್ರೆ ನಮ್ಮ ಸಂಜು ಹೇಳ್ತಾ ಇದ್ದ, ಗುಬ್ಬಿನ ಕರ್ಕೊಂಡು ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿಸ್ದೆ. ಇದು ರೇವಣಸಿದ್ದೇಶ್ವರ ಹೇಳ್ಬೇಕಂದ್ರೆ. ಸೊ ಇಲ್ಲಿ ಬಂದ್ವಿ. ಇಲ್ಲಿ ದೇವಸ್ಥಾನದ ಹಿಂಭಾಗ ಕುಂತಿರೋದು. ತುಂಬಾ ಚೆನ್ನಾಗೈತೆ. ಬಿಸಿಲಿತ್ತು ಹೇಳ್ಬೇಕಂದ್ರೆ, ಬಟ್ ಪರವಾಗಿಲ್ಲ ಚೆನ್ನಾಗಿತ್ತು. ದೊಡ್ಡಮ್ಮನೂ ಇಲ್ಲಿ ಬಿಲ್ಪತ್ರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ದೀಕ್ಷೆ ಆಗಿತ್ತು ಇಲ್ಲಿ ಬಿಲ್ಪತ್ರೆ ಮರಕ್ಕೆ. ಸೊ ಹಾಗಾಗಿ ದೊಡ್ಡಮ್ಮ ಬೇಕು ನನಗೆ ಅಂತ ಹೇಳಿ, ಸ್ವಲ್ಪ ಅಮಾವಾಸ್ಯೆ ಬೇರೆ ಹತ್ರ ಇದೆಲ್ಲ, ಸೊ ಫ್ರಿಜ್ನಲ್ಲಿ ಇಡ್ತೀನಿ ಅಂದ್ಬಿಟ್ಟು ಕಿತ್ಕೊಳ್ತಾ ಇರು. ಇದೆಲ್ಲ ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ತೊಗೋಬೇಕಲ್ವ. ಸೊ ಇಲ್ಲಿ ಬಂದಿತ್ತು. ಸೊ ಹಂಗೆ ತೊಗೊಳ್ತಾ ಇದ್ರು. ಇವ್ರು ಎರಡನೇ ದೊಡ್ಡಮ್ಮ. ದೊಡ್ಡವರು ಬಿಲ್ಪತ್ರೆ ಬಿಡಿಸ್ಕೊತಾ ಇದ್ರು. ನಾವಿಲ್ಲೆಲ್ಲ ಈಚೆ ಮಾತಾಡ್ಕೊಂಡು ಕುಂತಿದ್ವಿ. ಯಾಕಂದರೆ ಗುಬ್ಬಿ ಒಳಗಿರಲ್ಲ ತುಂಬ ಹೊತ್ತು. ಸೊ ಹಾಗಾಗಿ ಅವ್ನಿಗೆ ಹಿಂಸೆ ಬೇಡ ಅಂತ ಹೇಳಿ ನಾನು ನನ್ನ ಕುಂಡ್ರಿಸ್ಕೊಂಡು ಹೊರಗಡೆ ಕುಂತಿದ್ದೆ. ಅಲ್ಲೇ ಪ್ರಸಾದ ಏನಂದರೆ ಬೇಕಂದರೆ ತುಂಬ ಲೇಟ್ ಆಗಿತ್ತು. 3 ಗಂಟೆ ಆಯಿತು ಅನಿಸುತ್ತೆ. ಇವಾಗ ಬರ್ತಾ ಇರೋದು. ಯಾಕೆ ಹಿಂಗೆ ಬಂದ್ಬಿಟ್ಟೆ? ಇವಾಗ ಬರ್ತಾ ಇದ್ದೀನಿ. ಇಲ್ಲಿ ದೇವಸ್ಥಾನ, ರೇವಣಸಿದ್ದೇಶ್ವರ ದೇವಸ್ಥಾನ, ಅಭಿಷೇಕ ಇಟ್ಕೊಂಡಿರೋದ್ರಿಂದ ಇಲ್ಲಿ ಬರ್ತಾ ಇರೋದು ದೊಡ್ಡಪ್ಪವ್ರ ಮನೆಗೆ. ಏನಕ್ಕೆ ಹಿಂಗೆ ಬಂದೆ? ಅಲ್ಲ ಇಷ್ಟು ಬೇಗ ಗೊತ್ತಾ? ಅಲ್ಲಿ ರುದ್ರಾಭಿಷೇಕ ಆಗೋದೇ 3 ಗಂಟೆ ಆಗ್ಬಿಟ್ಟಿತ್ತು ಅನ್ಸುತ್ತೆ. ಗುಬ್ಬಿಗೂ ಹಶ್ವಾಗಿತ್ತು. ಬಾಳೆಹಣ್ಣೆಲ್ಲ ತಿನ್ನಿಸಿದ್ದೆ ಹೇಳ್ಬೇಕಂದ್ರೆ. ಅವ್ನು ಹಶ್ವು ಏನು ಹೊಟ್ಟೆ ಹಸುವು ಅನ್ನೋ ಥರ ಏನು ಮಾಡಿರಲಿಲ್ಲ. ಅದು ಇದು ಹಣ್ಣು ತಿನ್ನಿಸ್ತಾ ಇದ್ದೆ. ಸೊ ಅಲ್ಲಿ ಊಟ ಕೊಟ್ರಲ್ಲ, ಸ್ವಲ್ಪ ಹಳಸಿನಣ್ಣಿ ರಸಾಯನ, ಸ್ವಲ್ಪ ಪಾಯಸನೂ, ಕೇಸರಿ ಬಾತ್ ತಿಂದಿಲ್ಲ ಮಗು. ಅದು ಮೊಸರನ್ನ ಮತ್ತು ಪಲಾವ್ ತಿನ್ಕೊಂಡ, ಸ್ವಲ್ಪ ತಿಂದ. ಪುಟ್ಟೊಟ್ಟೆಗೆ ಇನ್ನೆಷ್ಟು ತಿಂತಾನಲ್ವಾ, ಪಂಚಾಮೃತ ಕೊಟ್ಟಿರು ಅದನ್ನೇ ಒಂದು ಬಾಟಲ್ ಏನೋ ಒಂದು ತಿನ್ಲಿ ಅಂದ್ಬಿಟ್ಟು ಅವ್ನು ಮಾತ್ರ ಖಾಲಿ ಹೊಟ್ಟೆಲಿ ಬಿಡ್ಲಿಲ್ಲ. ನಾನು ಅದು ಇದು ತಿನ್ನಿಸ್ತಾನೆ ಇದ್ದೆ. ಮಳೆ ಬಂದು ಬೇರೆ ಹೋಗ್ಬಿಟ್ಟಿತ್ತಾಯ್ತಾ. ನನಗೆ ಭಯ, ಬಂಡೆ ಎಲ್ಲಿ ಜಾರುತ್ತೋ, ಒಂದು ಪಾಪ ಬೇರೆ ಓಡ್ತಾ ಇದ್ದಲ್ಲ, ನನಗೆ ಭಯ ಹೇಳ್ಬೇಕಂದ್ರೆ. ಇವನಿಗಿದೆಲ್ಲ ರೂಢಿ ಇಲ್ಲಲ್ಲ. ಸೊ ನಾನು ಸ್ವಲ್ಪ ಭಯ ನನಗೆ. ಆದರೂ ಇವನು ಬೇಗ ಹೋಗ್ಬೇಕು. ಇವನು ಚೆನ್ನಾಗಿತ್ತಲ್ವ ರೋಡು. ಸೊ ಬೇಗ ಬಂದ್ಬಿಟ್ಟ ಇವನು. ಸೊ ನಾನು ಅಲ್ಲಿಂದ ತುಂಬ ಶಿವಂಗೆಯಲ್ಲಿರಲಿಲ್ಲ ದೊಡ್ಡಮ್ಮವ್ರ ಮನೆ ತಕ್ಕೆ. ಸಂಜುನೂ ಹೇಳಿದ್ದ, ಪೂಜೆಯಿಂದ ಬಂದ ತಕ್ಷಣ ಕರ್ಕೊಂಡೋಗ್ಬಿಡ್ತೀನಿ, ಮಲ್ಕೊ ನೀನು, ರೆಸ್ಟ್ ಮಾಡು ಅಂತ ಹೇಳಿದ್ದ. ಸರಿ ಆಯಿತು ಅಂದ್ಬಿಟ್ಟು ನಾನು ಮನೆಗೆ ಬಂದೆ. ಒಂದು ಗ್ರಾಮನ ಪೂಜೆ ಇಟ್ಕೊಂಡಿದ್ರು. ಸೊ ನಾನು ಪೂಜೆಗಿರಲಿಲ್ಲ. ಅದೊಂದು ಬೇಜಾರಾಯಿತು. ರೇಖಾ ಪೂಜೆ ಮಾಡಿಸಿದ್ಲು. ಅಲ್ಲಿಂದ ಬರ್ತಿದ್ದಂಗೆ ಒಬ್ಬಟ್ಟು ಮಾಡ್ಕೊಂಡಿದ್ದೆ, ಒಬ್ಬಟ್ಟು ಮಾಡಿದ್ದೆ. ಹಬ್ಬಕ್ಕೇನು ಮಾಡಿರಲಿಲ್ಲ. ಸೊ ನೆನ್ನೆ ನೈಟೆಲ್ಲ ಪೂಜೆದಾಯ್ತಲ್ವ, ಮನೆಗೆ ಬಂದು ಒಬ್ಬಟ್ಟೆಲ್ಲ ಮಾಡಿ ದೊಡ್ಡಮ್ಮವರು ಬಂದರು ಶಿವಗಂಗೆಯಿಂದ. ಸೊ ಅವರು ಎಲ್ಲ ಊಟ ಮಾಡ್ಕೊಂಡು ಹೋಗಿ, ನಾವು ಅಷ್ಟೇ ಆಮೇಲೆ ಊಟ ಮಾಡಿದ್ವಿ. ಇವತ್ತು ಲೇಟ್ ಆಯಿತು ಊಟ ಮಾಡಿದ್ದು ಹೇಳ್ಬೇಕಂದ್ರೆ. ಸ್ವಲ್ಪ ಬೇಗ ಮಲ್ಗೋಣ ಅನ್ನೋ ಮೈಂಡಲ್ಲಿ ಇದ್ವಿ ನಾವು. ಸೊ ಹಂಗಾಗಿ ಬೇಗನೆ ಊಟ ಮಾಡಿಕೊಂಡ್ವಿ. ಎಷ್ಟೇ ಬೇಗ ಊಟ ಮಾಡಿದ್ರೂ ಸಮ್ಟೈಮ್ಸು ಲೇಟ್ ಆಗೇ ಬಿಡುತ್ತೆ. ಇವನ್ನ ನಾನು ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರ, May 1 ವ್ಲಾಗಲ್ಲಿ ಶಬ್ಬೀರ್ ಮಕ್ಕಳನ್ನ ಮಲಗಿಸ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು. ಸೊ ಹಂಗಾಗಿ ಗ್ರಾಮದಮ್ಮನ್ನ ವಿಗ್ರಹ ಮಾಡಿರ್ತಾರಲ್ವ, ಸೊ 3 ವರ್ಷಕ್ಕೆ ಒಂದು ಸತಿ ಇಲ್ಲಿ ವಿಗ್ರಹ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು. ಆ ದೇವ್ರನ್ನ ಊರಾಚೆ ಬಿಟ್ಟು ಬರ್ತಾರೆ. ಸೊ ಅದಕ್ಕೆ ನಾವಿಲ್ಲಿ ರೆಡಿ ಆಗ್ತಾ ಇದ್ದೀವಿ, ನೋಡ್ಕೊಂಡು ಬರೋಣ ಅಂತ ಹೇಳಿ. ಮಂದ್ಯಮ್ಮ, ಕೆಂಪಮ್ಮ, ಮತ್ತು ಗ್ರಾಮದವ 3 ದೇವ್ರೂ
ಇಲ್ಲಿ ಹೋಗ್ತಕ್ಕಂಥದ್ದು. ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಇದಾಗೋ ಅಷ್ಟೊತ್ತಲ್ಲಿ ಆಗಲೇ ಮಿಡ್ನೈಟು 2 ಗಂಟೆ 2:30 ಅಂತೂ ಆಗ್ಬಿಟ್ಟಿತ್ತು ಅನಿಸುತ್ತೆ. ಸೊ ಆವಾಗಲೂ ಅಷ್ಟೇ, ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಇಲ್ಲಿ ದೇವಸ್ಥಾನ ಹತ್ರ ಮೋಲ್ಡ್ ಮನೆ ಐತೆ, ಅದ್ರ ಮೇಲೆ ಹತ್ತು ಕುಂತ್ಬಿಟ್ಟಿದ್ವಿ ಹೇಳ್ಬೇಕಂದ್ರೆ. ತುಂಬಾ ಇಷ್ಟ ಇವೆಲ್ಲ ಯಾವಾಗಲೂ ಮಾಡೋವಂಥ ಪೂಜೆಗಳಲ್ಲ, ಜಾತ್ರೆಗಳಲ್ಲ ಅಲ್ವಾ. ಸೊ ನಮಗೆ ನಿದ್ದೆ ಮಾಡಲಿಕ್ಕೆಲ್ಲ ಸುಮಾರು ಸತಿ ಟೈಮ್ ಸಿಗುತ್ತೆ, ಜಾತ್ರೆ ನೋಡಲಿಕ್ಕೆ ಟೈಮ್ ಸಿಗಲ್ಲ. ನಾನು ಚಿನ್ಮಯ್ಗೂ ಅಷ್ಟೇ ಎಬ್ಬರಿಸಿದ್ದೆ ಹೇಳ್ಬೇಕಂದ್ರೆ. ಅವನು ಅಷ್ಟೇನೆ, ಸರಿ ನಾನು ಎದ್ದೊಳ್ತೀನಿ ಅಂತ ನಾನು ಅನ್ಪುಣ್ಯ ಹೇಳ್ಬೇಕಂದ್ರೆ. ಅವ್ನು ನಿದ್ದೆ ಪ್ರಿಯ, ನೀವು ಸುಮಾರು ಬ್ಲಾಗಲ್ಲಿ ನೋಡಿರ್ತೀರ. ಅವ್ನು ನಿದ್ದೆ ಅಂದರೆ ತುಂಬಾ ಇಷ್ಟ ಹೇಳ್ಬೇಕಂದ್ರೆ. ಅವ್ನು ನಿದ್ದೆ ಮಾಡ್ದಂಗೆ ಇರಲ್ಲ. ಸೊ ಈ ಜಾತ್ರೆಯಲ್ಲಿ ಮಾತ್ರ ಪೂರ್ತಿ ನಾನು ನೋಡಬೇಕು ಅಂತ ಹೇಳಿ ಪ್ರತಿಯೊಂದು ದಿವಸನೂ ಮಲ್ಕೊಂಡಂಗೆ ಪೂಜೆ ನೋಡ್ತಾ ಇದ್ದ. ನನಗೆ ಅದೇ ಕ್ಯೂರಿಯಾಸಿಟಿ ಹೇಳ್ಬೇಕಂದ್ರೆ, ಇವ್ನು ಹಂಗೆಲ್ಲ ಎದ್ದಿರಲ್ಲ ಅಲ್ಲ, ಅದೇನು ಇಂಟ್ರೆಸ್ಟ್ ಬಂದ್ಬಿಟ್ಟೈತೆ ಇವನಿಗೆ ಅಂತ ಹೇಳಿ ನನಗೆ ಅದೇ ಕ್ಯೂರಿಯಾಸಿಟಿ ಹೇಳ್ಬೇಕಂದ್ರೆ. ಪೂಜೆನೂ ತುಂಬ ಚೆನ್ನಾಗಾಯಿತು, ದೇವರು ಮೆರವಣಿಗೆನೂ ತುಂಬಾ ಚೆನ್ನಾಗಾಯಿತು ಹೇಳ್ಬೇಕಂದ್ರೆ. ನನಗಂತೂ ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಬ್ಯಾಗೆ ಕಡಿತಾರೆ ನೋಡಿ, ಅಲ್ಲಿ ಬ್ಯಾಗೆ. ಇಲ್ಲೇ ಕೊಡ್ತಾರೆ. ಇದು ಇನ್ನೂ ವ್ಲಾಗ್ ಮುಗ್ದಿಲ್ಲ, ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.